ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ದೀರಿ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೇನೆ ರೀ, ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ರೀ. ಇವತ್ತು ಬುಧವಾರ ನೋಡ್ರಿ, ಇವತ್ತು ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಹಂಗಾರೆ ನಾನು ಏನೇನು ಮಾಡ್ತೇನೆ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೇನೆ ರೀ. ಹಂಗೆ ಇವತ್ತು ಬುಧವಾರ ಧರ್ಮಸ್ಥಳ ಸಂಘದ ವಾರದ ಸಭೆನ ಐತ್ರಿ. ಯಾವ ರೀತಿ ಮಾಡ್ತೇವೆ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೇನೆ ರೀ ಫ್ರೆಂಡ್ಸ್. ಮತ್ತಂದ್ರೆ ನಮ್ಮ ಪ್ರಜ್ವಲ್ಗೆ ವೈಟ್ ಡ್ರೆಸ್ ಬೇಕಾಗಿತ್ತು ರೀ ಶಾಲೆಗೆ ಹೋಗಕ್ಕೆ. ಹಂಗೆ ಅಂಗಡಿಗೆ ಹೋಗಿ ವೈಟ್ ಡ್ರೆಸ್ ತರಕಂತ ಹೋಗ್ತೇವೆ ರೀ. ಬನ್ನಿರಿ, ಹಂಗಾರೆ ನಾನು ಏನೇನು ಮಾಡ್ತೇನೆ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೇನೆ ರೀ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಹಾಗಲಕಾಯಿ ಪಲ್ಯನ ಮಾಡಾಕಿಟ್ಟನಿ. ಈ ಕಡೆ ಟೊಮೆಟೊ ಸಾಂಬಾರು ಮಾಡ್ತಾ ಇದ್ದೀನಿ. ಇಲ್ಲಿ ಜೋಳದ ರೊಟ್ಟಿ ಸುಡಲಿಕ್ಕೆ ಜಿಗಿಟನ್ನು ಹಾಕಕ್ಕೆ ಹಿಟ್ಟನ್ನು ಹಾಕಿದ್ದೀನಿ. ಇವಾಗ ನೀರನ್ನು ಕಾಯಿಸ್ಕೊಂಡು ಜಿಗಿಟನ್ನು ಹಾಕ್ತೇನೆ ನೋಡ್ರಿ. ಇಲ್ಲಿ ಟೊಮೆಟೊ ಸಾಂಬಾರು ಕುದೀತಾ ಇದೆ. ಕೊಬ್ಬರಿ ಹಾಕಿ ಮಾಡಿದ್ದೀನಿ. ಇಲ್ಲಿ ಹಾಗಲಕಾಯಿ ಪಲ್ಯ ಕುದೀತಾ ಇದೆ. ಅಂದ್ರೆ ಈಗ ಶಾಲೆಗೆ ಹೋಗ್ತಾನಲ್ರಿ, ಹಿಂಗಾಗಿ ಜಲ್ದಿನ ರೆಡಿ ಮಾಡಾಕತ್ಕೊಂಡನಿ. ಇವಾಗ ಇದಕ್ಕೆ ಗುರಾಪುಡಿ ಹಾಕೇನ್ರಿ. ಈಗ ಫೈನಲ್ ಆಯ್ತದ ಹಾಗಲಕಾಯಿ ಪಲ್ಯ. ಈಗ ರೊಟ್ಟಿ ಸುಡ್ತಾನೆ ನೋಡ್ರಿ. ಈಗ ಇಲ್ಲಿ ಜೋಳದ ರೊಟ್ಟಿ ಮಾಡಲಿಕ್ಕೆ ನೀರನ್ನು ಕಾಯಕ್ಕಿಟ್ಟನ್ರಿ. ಇದ್ರಾಗ ಒಂದು ಸ್ವಲ್ಪ ಜೋಳದ ಹಿಟ್ಟನ್ನು ಹಾಕಿದ್ದೆ. ಈಗ ನೀರು ಕಾಯತ್ಲೆ ನಾನು ಜಿಗಿಟ್ ಹಾಕ್ಕೊಂಡು ರೊಟ್ಟಿ ಸುಡ್ತೇನೆ ರೀ. ಈಗ ನೋಡ್ರಿ, ನೀರು ಪೂರ್ತಿ ಕಾಯಕತ್ತೈತಿ. ಈಗ ಇದನ್ನ ಹಿಟ್ಟಿಗೆ ಹಾಕ್ಯಂತ ನೋಡ್ರಿ. ಈಗ ಜಿಗಟ್ ಕಾಯ್ತು ಹಾಕ್ಕೊಂಡಿದ್ದೇನೆ. ಈಗ ಇದನ್ನ ಕಲಿಸ್ತೇನೆ ರೀ. ಈಗ ಇದನ್ನ ಈ ಥರ ಗುಂಡಿ ಮಾಡ್ಕೊಂಡು ಪೂರ್ತಿ ಹಿಟ್ಟ ಕಲಿಸ್ಕೋಬೇಕ್ರಿ. ನೋಡ್ರಿ, ಜಿಗಟ್ ಕಲ್ಸ್ಕೊಂಡನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಯಂಡು ಪೂರ್ತಿ ಚಪಾತಿ ಹಿಟ್ಟಿನ ಅದಕ್ಕೆ ಹಿಟ್ಟು ಕಲಿಸ್ಕೊಂತೇನ್ರಿ. ಈಗ ಹಿಂಗೆ ಸ್ವಲ್ಪ ನೀರು ಹಾಕ್ಯಂಡು ಪೂರ್ತಿ ಹಿಟ್ಟನ್ನು ಕಲಿಸ್ಕೋಬೇಕ್ರಿ. ತೀರ ಮತ್ತು ಇದು ಕಲಿಸ್ಕೊಬೇಡ್ರಿ, ಮಿದುವಾಗಿ. ಸ್ವಲ್ಪ ಗಟ್ಟಿನ ಇರಲಿ, ಯಾಕಂದ್ರೆ ಉದ್ದಾಕ ಇದು ಅನಿಸ್ತತಿ. ಇಲ್ಲಾಂದ್ರೆ ಹರಿಯಾಕತ್ ಬಿಡ್ತಾರೆ ರೊಟ್ಟಿ. ನಮ್ಗೆ ಎಷ್ಟು ಬೇಕು ಅಷ್ಟ ನೀರು ಹಾಕ್ಯಂತ ನಾವು ಕಲಿಸ್ಕೊಂತ ಇರ್ಬೇಕ್ರಿ. ಹಿಂಗೆ ನೋಡ್ರಿ, ಹಿಂಗೆ ಫೈನಲ್ ಆಗಿ ಕಲಿಸ್ಕೊಂಡ ನೋಡ್ರಿ ಹಿಟ್ಟ ಗಟ್ಟಿಯಾಗಿ. ಈಗ ರೊಟ್ಟಿ ಮಾಡ್ತೇನೆ ರೀ. ತಾನೆ ಇಷ್ಟು ಹಿಟ್ಟು ನೋಡ್ರಿ, ದಿನ ನಾವು ಜೋಳದ ರೊಟ್ಟಿ ಮಾಡೋದು. ನೋಡ್ರಿ, ಇಲ್ಲೇ ಹಂಚು ಕಾಯಕ್ಕೆ ಇಟ್ಟೇನ್ರಿ. ಇವಾಗ ರೊಟ್ಟಿನ ಉದ್ದಾನೆ ನೋಡ್ರಿ. ಇದು ರೊಟ್ಟಿ ಉದ್ದ ಮಣಿರಿ. ಇಲ್ಲೇ ಹಿಟ್ಟನ್ನು ಕಲಸ್ಕೊಂಡು ಇಟ್ಕೊಂಡನಿ. ಅಂದ್ರೆ ಕೊಣಿಮ್ಗೆ ಈಗ ಹಿಟ್ಟು ನಾದಿದ್ರಿ, ಇದು ಸಣ್ಣದಾಕೈತಿ ಅಂತೇಳಿ ಇವಾಗ ಇದ್ರ ಮೇಲೆ ಉತ್ತನ್ರಿ ಈಗ ರೊಟ್ಟಿನ. ನೋಡ್ರಿ ಫ್ರೆಂಡ್ಸ್, ಹಿಂಗೆ ಸ್ವಲ್ಪ ಹಿಟ್ಟನ್ನು ತಗೊಂಡು ನಾನು ಲಟ್ಟಿಸಕತ್ತಂದ್ರಿ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ರೊಟ್ಟಿಯನ್ನು ಲಟ್ಟಿಸ್ಕೊಳಕತ್ತೇನ್ರಿ. ಈಗ ನೋಡ್ರಿ, ರೊಟ್ಟಿ ಉದ್ದಿಗೆನಕತ್ತಾನಿ. ಸ್ವಲ್ಪ ಹಿಟ್ಟನ್ನು ಹಾಕ್ಯಂದು ರೊಟ್ಟಿ ಉದ್ದಾಕತ್ತೇನೆ ರೀ.
ಇದನ್ನು ಬೇಯಿಸ್ತೇನೆ ರೀ ಈಗ ಹಂಚಿನಾಗ ಹಾಕಿ. ಈಗ ಸ್ವಲ್ಪ ನೀರು ಹಚ್ಬೇಕು ರೀ ಮೇಲೆ, ಯಾಕಂದ್ರೆ ಹಿಟ್ಟು ಹಚ್ಚಿರ್ತಾವಲ್ಲ ರೀ ಬೆಳ್ಳ ಬೆಳ್ಳ ಕಾಣಿಸ್ತಾವೆ. ಹಾಗಾಗಿ ನಾನು ಸ್ವಲ್ಪ ನೀರನ್ನು ಹಚ್ಚಾಕತ್ತೆ ನೋಡ್ರಿ. ನೋಡ್ರಿ ಇಲ್ಲಿ ನಮ್ಮ ಭರತ ಬಿಸಿ ಬಿಸಿ ರೊಟ್ಟಿ ತಿನ್ನಾಕತ್ಕಂದನ. ಹಾಗಲಕಾಯಿ ಪಲ್ಯ ಮತ್ತು ಟೊಮೆಟೊ ಸಾರು, ಹಂಗೆ ಹಂಚಿನಾಗ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಕೊಡಾಕತ್ತಾನ್ರಿ ಬೇಯಿಸಿ. ಇವಾಗ ರೊಟ್ಟಿ ತಿನ್ನಾಕತ್ತ ನೋಡ್ರಿ. ಈಗ ಸ್ನಾನ ಮಾಡಿ ಬಂದ್ರಿ. ಈಗ ಸ್ನಾನ ಮಾಡಿ ಬಂದು ಊಟ ಮಾಡ್ಕೊಂಡು ಸಾಲಿಗೆ ಹೋಗ್ಕನ್ರಿ ಈಗ ರೆಡಿಯಾಗಿ. ಊಟ ಮಾಡ್ಬರ್ರಿ. ಹೆಂಗೈತಿ ಭರತ ಪಲ್ಯ? ರುಚಿಯಾಗೈತೆ? ಹೊಟ್ಟೆ ತುಂಬ ಊಟ ಮಾಡ. ಮಧ್ಯಾಹ್ನದಾಗ ಅನ್ನ ಸಾರು ಅಷ್ಟೇ ಇರ್ತೈತೆ ಶಾಲ್ಯಾಗ? ಇಲ್ಲೇ ರೊಟ್ಟಿ ತಿಂದು ಹೋಗಪ್ಪ ಬಿಸಿ ಬಿಸಿವ. ಪೂರ್ತಿ ಹಿಡಿಬೇಕ? ಬೇಡ ಶಾಲೆ ಹೈಸ್ಕೂಲ್ ಪರ್ಸೆಂಟೇಜ್ ಚಲೋ ಆಗ ನೋಡಪ್ಪ. ಏನಂದೆ? ಓದೋದ್ ಕಡೆ ಗಮನ ಕೊಡು. ಸರ್ ಹೆಂಗೆ ಹೇಳ್ತಾರ ಹಂಗೆ ಕೇಳು. ತಿಳಿಲ್ಲ ಹೊಳೆ ಸರ್ ಕೇಳ್ರಿ, ಏನು ಇದು ತಿಳಿಯಲ್ರಿ ನಮ್ಗೆ ಅಂತೇಳಿ. ಹಾಂ ನೋಡ್ರಿ ನಮ್ಮ ಹರ್ಷಿತಾನ ಇವಾಗ ರೆಡಿಯಾಗಿ ಸ್ಕೂಲ್ಗೆ ಹೊಂಟಾಳ. ಹಾಯ್ ಹೇಳ ಹರ್ಷಿತಾ. ಸ್ಕೂಲ್ಗೆ ಹೊಂಟಿದಿ? ಏನು ಊಟ ಮಾಡಿ ಹೊಂಟಿದಿ? ರೊಟ್ಟಿ. ಎಷ್ಟೊತ್ತಿಗೆ ಬಿಡ್ತೈತೆ ಶಾಲಿ? 4:15 ಬಿಡ್ತೈತೆ. ಎಷ್ಟನೇ ಕ್ಲಾಸಿಗ? 1ನೇತನ. ಪ್ರಜ್ವಲ್ ರೆಡಿ ಆಗ್ಯಾನ? ಊಟ ಮಾಡ್ಯಾನ? ಸರಿ ತಗ ಹೋಗಂಗಾರ ಶಾಲೆಗೆ. ಶಾಲೆ ಹೊಂಟಿ ಬರ ಪ್ರಜ್ವಲ. ಊಟ ಮಾಡಿದೆ? ಏನು ಊಟ ಮಾಡಿದಿ? ರೊಟ್ಟಿ. ಸುಮ್ ನಿತ್ಗ, ಬರೇ ಕಿಡಿಗಾಡ್ತನ ಮಾಡೋದು ನೋಡಿ ನೀನು. ಎಷ್ಟನೇ ಕ್ಲಾಸ್ ಈಗ? LKG. ಬಾರಿ ಬಿಡಪ್ಪ, ಜೋರ್ ಅದಿತಿ ಹಂಗಾರ. ಆಯ್ಕಿನ್ ನೋಡಕಿ ಭವ್ಯ ಬಾರಲ್ಲೇ, ಬಾರ ಬಾರ ಬಾರ್ಲಿ, ಬಾ ಇಲ್ಲೇ, ಬಾ ಇಲ್ಲೇ. ಹಾ ಹೇಳ, ಹಾ ಹೇಳ. ಓದ್ಲಕ್ಕಿ. ನೋಡಿ ಫ್ರೆಂಡ್ಸ್, ರೊಟ್ಟಿ ಹಿಟ್ಟು ಇವಾಗ ಆಯಿತು ನೋಡಿ. ಇಷ್ಟೊಂದು ರೊಟ್ಟಿಗಳನ್ನ ಮಾಡಿದ್ದೀನಿ. ತುಂಬ ಮೆತ್ತಗಿವೆ ರೊಟ್ಟಿ. ಹೌದಾ, ದಿನಾಲೂ ನಾವು ಕೂಡ ಇಷ್ಟೊಂದು ರೊಟ್ಟಿಗಳನ್ನು ಮಾಡ್ತೇವೆ ನೋಡ್ರಿ. ಜೋಳದ ರೊಟ್ಟಿ ಇಲ್ಲ ಅಂದರೆ ಊಟನ ಅಲ್ರಿ ನಮ್ಮದು. ಇವಾಗ ನಮ್ಮ ಮನೆಯವರು ಊಟ ಮಾಡಿದ್ರು, ನಮ್ಮ ಭರತ್ನು ಊಟ ಮಾಡಿ ಶಾಲೆಗೆ ಹೋದ್ರಿ. ಇವಾಗ ಒಂದು ಸ್ವಲ್ಪ ಬಾಂಡೆ ಆದವ್ರು ತಿಕ್ಕವು, ಬಾಂಡೆ ತಿಕ್ತೇನೆ ರೀ ಈಗ. ಇವತ್ತು ನೋಡ್ರಿ ಬುಧವಾರ ದಿನ ನಮ್ಮ ಸಂಘದ ವಾರಸಭೆ ನಡಿತೈತ್ರಿ. ಇಲ್ಲೇ ವಾರಸಭೆ ಮಾಡಾಕಂತವ್ರಿ. SP ಬಂದಿದ್ರಿ ವಾರಸಭೆ ಮಾಡ್ಲಿಕ್ಕೆ. ಹಾಗಾಗಿ 10 ಜನ ಸಂಘ ರೀ. ನಾವು 4 ಜನ ಇದ್ದರು, ಉಳಿದವರೆಲ್ಲ ಹೊಲಕ್ಕೆ ಹೋಗ್ಯಾರ. ಹಾಗಾಗಿ 4 ಜನದ ಸಂಘನ 4 ಜನ ಕೂಡಿಸ್ಕೊಂಡು ವಾರಸಭೆ ಮಾಡಾಕತ್ಕೊಂಡಾರಿ. ನೋಡಾಕತ್ತೀರಲ್ರಿ ಫ್ರೆಂಡ್ಸ, ಹಿಂಗೆ ವಾರ ವಾರ ಮಾಡ್ತೇವ್ರಿ ನಾವು. ಬುಧವಾರಕ್ಕೊಮ್ಮೆ ಗುರುವಾರ ದಿನ ಕಲೆಕ್ಷನ್ ಮಾಡ್ತೇವ್ರಿ. ಇದು ನೋಡ್ರಿ ಫ್ರೆಂಡ್ಸ, ನಮ್ಮದು ಮಧ್ಯಾಹ್ನದ ಊಟ ನಿಮ್ಮ ಜೊತೆಗೆ ಶೇರ್ ಮಾಡಾಕತ್ತೇನೆ ರೀ. ಹಾಗಲಕಾಯಿ ಪಲ್ಯ ಮತ್ತು ಟೊಮೆಟೊ ಸಾರು, ಕರಿದ ಮೆಣಸಿಕಾಯಿ, ಅನ್ನ ಮತ್ತು ಜೋಳದ ರೊಟ್ಟಿ ನೋಡ್ರಿ. ಈಗ ನೋಡ್ರಿ ಫ್ರೆಂಡ್ಸ, ಬಟ್ಟೆ ಅಂಗಡಿ ಬಂದವಿ. ನಮ್ಮ ಪ್ರಜ್ವಲ್ಗೆ ಶನಿವಾರದ್ದು ವೈಟ್ ಯೂನಿಫಾರ್ಮ್ ಬೇಕಾಗಿತ್ತು ರೀ. ಹಂಗಾಗಿ ತೊಗೊಳಕಂತ ಬಂದಿದ್ವಿ. ಈಗ ತೊಗೊಂಡಿವ್ರಿ. ಈಗ ನೋಡ್ರಿ ಫ್ರೆಂಡ್ಸ, ನಿಮ್ಮ ಜೊತೆಗೆ ಒಂದು ಜಾನಪದ ಗೀತೆಯನ್ನು ಶೇರ್ ಮಾಡ್ಕೊತೇನೆ ರೀ. ಭಾಳ ಚಂದ ಐತ್ರಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಭಾಳ ಚಂದ ಹಾಡ್ತಾರೆ ಈ ಹಾಡನ್ನು. ಬನ್ನಿ ಫ್ರೆಂಡ್ಸ್, ಹಂಗಾರೆ ಯಾವ ಹಾಡಂತ ನೋಡೋಣ ಬರ್ರಿ.
ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ ಜಾಲಿಯ ಮರವು ನೆರಳಲ್ಲ ಜಾಲಿಯ ಮರವು ನೆರಳಲ್ಲ ಹೆಣ್ಣಿಗೆ ತವರೂರ ಮನೆಯೂ ಸ್ಥಿರವಲ್ಲ ತವರೂರ ಮನೆಯೂ ಸ್ಥಿರವಲ್ಲ ಕರೆಸೇರಿ ಒಡಬ್ಯಾಡ ಕಡಿವಾಣ ಹಾಕಬ್ಯಾಡ ಊರ ಬಾಗಿಲ ಮುಂದೆ ನಗಬ್ಯಾಡ ನನ್ನ ಮಗಳೇ ತವರೂರ ಮನೆಯ ಬೆಳಗಮ್ಮ ತವರೂರ ಮನೆಯ ಬೆಳಗಮ್ಮ. ನೋಡ್ರಿ ಇಂಥ ಜಾನಪದ ಗೀತೆಗಳನ್ನ ಹಾಡ್ತಾ ಇದ್ರು ತುಂಬ ಖುಷಿ ಅನಿಸುತ್ತೆ, ಕೇಳ್ತಾ ಇದ್ರು ತುಂಬ ಖುಷಿ ಅನಿಸುತ್ತೆ ರೀ. ಹೆಂಗೈತೆ ಅಂತ ಹೇಳ್ರಿ ಫ್ರೆಂಡ್ಸ. ಇವು ನಮ್ಮ ಉತ್ತರ ಕರ್ನಾಟಕದ ಸೈಡ್ ಜನಪ್ರಸಿದ್ಧ ಹಾಡುಗಳು ರೀ. ಈಗ ಏನಾರ ಕಾರ್ಯಕ್ರಮದಾಗ ಇಂಥ ಹಾಡುಗಳನ್ನ ಹಾಡಿದ್ರೆ ಭಾಳ ಖುಷಿ ಪಡ್ತಾರೆ ಇಲ್ಲೆಲ್ಲ. ಹೆಂಗೈತೆ ಅಂತ ಹೇಳ್ರಿ ಫ್ರೆಂಡ್ಸ್. ಹಂಗಾರ ನೋಡ್ರಿ ಫ್ರೆಂಡ್ಸ, ನಮ್ಮ ಜೀವನದಾಗ ಏನೇ ಕಷ್ಟ ಬಂದರೂ ನಾವು ಅದನ್ನು ಧೈರ್ಯವಾಗ ಎದುರಿಸ್ಬೇಕ್ರಿ. ಯಾಕಂದ್ರೆ ಈಗ ನಮ್ಗೆ ಏನಾರ ನೋವು ಆಗೈತೆಪ್ಪ ಕಷ್ಟ ಬಂದತ್ತೆ ಅಂತ ಹೇಳ್ರಿ ಯಾವುದೇ ರೀತಿಯ ಕುಗ್ಗು ಬಡ್ದ್ರಿ ಧೈರ್ಯವಾಗಿ ಎದುರಿಸ್ಬೇಕು. ಈಗ ನಾನು ನೋಡ್ರಿ ಒಬ್ಬ ಕ್ಯಾನ್ಸರ್ ಪೇಷಂಟು, ಆದರೆ ಯಾವುದೇ ರೀತಿಯ ಒಂದು ಭಯ ಪಡೋದಿಲ್ಲ, ಆತಂಕ ಇಲ್ಲರಿ. ಅದನ್ನು ಧೈರ್ಯವಾಗಿ ಎದುರಿಸ್ತಾನೆ ಅನ್ನೋದೊಂದು ನನಗೆ ಕಾನ್ಫಿಡೆಂಟ್ ಇದೆ ರೀ. ಹಾಗಾಗಿ ಪ್ರತಿಯೊಂದು ವಿಷಯನೂ ಏನೇ ಕಷ್ಟ ಬರಲಿ ಸುಖ ಬರಲಿ ಏನೇ ಬರಲಿ ಅದನ್ನು ನಾವು ಧೈರ್ಯವಾಗಿ ಎದುರಿಸ್ಬೇಕ್ರಿ. ಯಾವುದೇ ರೀತಿ ಹಿಂಜರಿಬಾರ್ದ್ರಿ. ಪ್ರತಿಯೊಬ್ಬರ ಜೀವನದಾಗೂ ಒಂದೊಂದು ಕಷ್ಟ ಅನ್ನೋದು ಇದ್ದೇ ಇರ್ತೈತೆ ರೀ. ಅದನ್ನೆಲ್ಲ ಬದಿಗೊಟ್ಟು ನಮ್ಮ ಮಕ್ಕಳ ಜೊತೆಗೆ ನಮಗೇನು ಅತಿ ಹೆಚ್ಚು ನೋವು ಆದಾಗ ನಾವು ಮಕ್ಕಳ ಜೊತೆಗೆ ಸೇರಿಕೊಂಡು ಅವ್ರ ಜೊತೆಗೆ ಒಡನಾಟ ಮಾಡಿದ ಪ್ರೀತಿ ತೋರಿಸಿದ್ರೆ ಆ ನೋವನ್ನೆಲ್ಲ ನಾವು ಮರಿಬೋದ್ರಿ. ಹಾಗೆ ಮತ್ತು ನಮ್ಮಲ್ಲಿ ಏನಾದರೂ ಒಂದು ಕಲೆ ಇದ್ದರೂ ಕೂಡ ನಾವು ಆ ಕಲೆ ಮುಖಾಂತರ ಆ ನೋವನ್ನು ನಾವು ಮರೆಯೋಕ್ಕೆ ಇಷ್ಟಪಡ್ಬೇಕ್ರಿ. ಜೀವನದಲ್ಲಿ ಒಟ್ಟಾರೆ ನಮ್ಗೆ ಎಂಥ ಕಷ್ಟ ಬಂದೈತೆ ಅಂದರೂ ನಾವು ಯಾವುದೇ ರೀತಿಯ ಭಯ ಪಡದೆ ನಾವು ಆ ಕಷ್ಟವನ್ನು ಎದುರಿಸ್ತೇನೆ ಅನ್ನೋ ಒಂದು ಧೈರ್ಯ ಇದ್ದಾಗ ಮಾತ್ರ ನಮ್ಮ ಜೀವನವನ್ನು ಸುಗಮವಾಗಿ ಸಾಗಿಸ್ಬೋದ್ರಿ. ನಮ್ಮ ಹಳ್ಳಿ ಕಡೆ ಜನ ಅಂತ ತುಂಬ ಸ್ಟ್ರಾಂಗ್ ಇರ್ತಾರೆ ರೀ. ಏನೋ ಬಂದರೂ ಎದುರಿಸ್ತಾನೆ ಅನ್ನೋ ಧೈರ್ಯ ಇರ್ತೈತಿ. ಹಂಗೆ ಪ್ರತಿಯೊಬ್ಬರಿಗೂ ಆ ಥರ ಒಂದು ಧೈರ್ಯ ಮನೋಭಾವನೆಯನ್ನು ಬೆಳೆಸ್ಕೋಬೇಕ್ರಿ. ನಾವೀಗ ಏನಾರ ಒಂದು ಎದ್ರೊಳಗರ ಮುಂದುವರಿಬೇಕಪ್ಪ ಅಂದ್ರೆ ಜನ ಭಾಳ ಮಾತಾಡ್ತಿರ್ತಾರೆ ರೀ. ಏನಪ್ಪ ಇವ್ರಿಗೆ ಏನೋ ಭಯ ಇಲ್ಲ, ಯಾರ್ದು ಹೆದರಿಕೆ ಇಲ್ಲ ನೋಡು ಅಂತ ಹಿಂದೆ ಮುಂದೆ ಮಾತಾಡ್ತಿರ್ತಾರೆ. ಈಗ ನೋಡ್ರಿ ಜನ ಚಲೋ ಇದ್ರೂ ಮಾತಾಡ್ತಿರ್ತಾರೆ ರೀ, ಚಲೋ ಇಲ್ಲಕ್ರೂ ಮಾತಾಡ್ತಿರ್ತಾರೆ. ಆದ್ರೆ ನಾವು ಅದಕ್ಕೆ ಯಾವುದಕ್ಕೂ ಕಿವಿ ಕೊಡಬಾರ್ದ್ರಿ. ನಮ್ಮ ಮನಸ್ಸಿನಲ್ಲಿ ಏನು ಗುರಿ ಇರ್ತೈತಿಲ್ಲ ಅದನ್ನು ನಾವು ಸಾಧಿಸ್ಕೊಂಡು ಹೋಗ್ವಿ. ಈಗ ನಾವು ಅದೇ ಯೂಟ್ಯೂಬ್ ಲಾಗ್ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಇವ್ರಿಗೇನಿಲ್ಲಪ್ಪ ಇವ್ರು ಬರೀ ವಿಡಿಯೋ ಮಾಡ್ಕೊತ ಅಡ್ಡಾಡ್ತಾರೆ ಹಂಗೆ ಹಿಂಗೆ ಅಂತ ಮಾತಾಡ್ತಿರ್ತಾರೆ. ತಲೆ ಕೆಡಿಸ್ಕೊಬಾರ್ದ್ರಿ. ಯಾಕಂದ್ರೆ ನಮಗೆ ನಾಳೆ ಏನಾರು ಆಗೈತೆ ಅಂದ್ರೆ ಅವ್ರು ನೋಡೋಂಗಿಲ್ಲ. ನಮ್ಮನ್ನು ನಾವು ಸುರಕ್ಷಿತವಾಗಿ ಕಾಪಾಡ್ಕೋಬೇಕಂದ್ರೆ ನಾವು ಮೊದಲು ಧೈರ್ಯವಾಗಿರ್ಬೇಕ್ರಿ. ಹಾಗಾಗಿ ಜನರ ಒಂದು ಮಾತಿಗೆ ಕಿವಿಗೊಡದೆ ಯಾವುದನ್ನು ತಲೆಗಡಿಸ್ಕೊಳೋದೆ ನಾವು ಧೈರ್ಯವಾಗಿ ಮುನ್ನುಗ್ಗಿ ನಮ್ಮ ಜೀವನದ ಕಡೆ ನಾವು ಒಂದು ಗಟ್ಟಿ ನಿರ್ಧಾರವನ್ನು ತಗೊಂಡು ನಮ್ಮ ಜೀವನವನ್ನು ಸಾಗಿಸ್ಬೇಕ್ರಿ. ಅದರೊಳಗೆ ಸಿಟಿಯಲ್ಲಿದ್ದೆ ಅಂದ್ರೆ ಸ್ವಲ್ಪ ಕಷ್ಟ ಆಗ್ತೈತೆ ರೀ. ಈಗ ನಮ್ಮ ಹಳ್ಳಿ ವಾತಾವರಣ ಅದಂದ್ರೆ ಇವಾಗ ಏನಾರ ಇಲ್ಲ ಅಂದರೂ ಕೂಡ ಕೇಳಿದ್ರೆ ಕೊಡ್ತಾರೆ ನಮ್ಮಲ್ಲೇ. ಅದರ ಸಿಟಿ ಒಳಗೆ ಹಾಗೆಲ್ಲ ಪ್ರತಿಯೊಂದನ್ನು ನಾವು ಲೆಕ್ಕ ಹಾಕಿ ಮಾಡಬೇಕಾಗುತ್ತದೆ. ಹಾಗಾಗಿ ಪ್ರತಿಯೊಬ್ಬರ ಜೀವನದಲ್ಲೂ ಏನೇ ಕಷ್ಟ ಬರಲಿ ಸುಖ ಬರಲಿ ಅದನ್ನು ಧೈರ್ಯವಾಗಿ ಎದುರಿಸ್ಕೊಂಡು ಮುನ್ನುಗ್ಗಿ ನಮ್ಮ ಜೀವನವನ್ನು ಎದುರಿಸ್ಬೇಕನ್ನೋದೇ ನನ್ನ ಒಂದು ಉದ್ದೇಶ. ಹಂಗಾರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಹಾಗೆ ಇನ್ನೂವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಲ್ರಿ ಸಬ್ಸ್ಕ್ರೈಬ್ ಆಗಿರಿ, ಪ್ರೋತ್ಸಾಹವನ್ನು ನೀಡ್ರಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬು ಹೃದಯದ ಧನ್ಯವಾದಗಳು.